Hi, welcome to the Arth's Miracle ಚಾನೆಲ್. ಎಲ್ಲರಿಗೂ ಸುಸ್ವಾಗತ. ಈ ದಿನ ನಾನೊಂದು ಹೊಸ ಒಂದು ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಒಂದು ಮನಿ ಮ್ಯಾನಿಫೆಸ್ಟೇಷನ್ ಮಂತ್ರ ಜೊತೆಗೆ ಬಂದಿದ್ದೀನಿ. ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ಇದು ಮಹಾಲಕ್ಷ್ಮಿ ರಿಲೇಟೆಡ್. ನಾನು ಇವತ್ತೇ ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ಫ್ರೈಡೇನ ನಾವು ಮಹಾಲಕ್ಷ್ಮಿಯ ದಿನ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಫ್ರೈಡೇನೇ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂಡ ನೀವು ಇದನ್ನು ಟ್ರೈ ಮಾಡಿದ್ರೆ ರಿಸಲ್ಟ್ ಬೇಗ ಸಿಗತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಇವತ್ತೇನೆ ನಿಮಗೆ ಈ ಒಂದು ಮನಿ ಮ್ಯಾನಿಫೆಸ್ಟೇಷನ್ ಮಂತ್ರನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಶ್ರೀಂ ಬ್ರಿಜಿ. ಇದು ಮಹಾಲಕ್ಷ್ಮಿಯ ಒಂದು ತುಂಬ ಅತ್ಯುತ್ತಮ ಪ್ರೀತಿಯಾದಂತಹ ಒಂದು ಮಂತ್ರ. ಇದನ್ನು ನೀವು ಚಾಂಟ್ ಮಾಡೋದ್ರಿಂದ ಅಬಂಡೆನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಮನಿನ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಜೊತೆಗೆ ಸ್ನೇಹಿತರೆ, ಒಂದೇನಪ್ಪ ಅಂದರೆ ಅಬಂಡೆನ್ಸ್ ಅಂದರೆ ಬರೀ ಮನಿ ಮಾತ್ರ ಅಲ್ಲ, ನಾವು ಏನಾಗಬೇಕು, ಶ್ರೀಮಂತರಾಗಿರಬೇಕು. ಯಾವುದ್ರಲ್ಲಿ ಶ್ರೀಮಂತರಾಗಿರಬೇಕು? ಹೆಲ್ತ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು, ರಿಲೇಷನ್ಶಿಪ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಹ್ಯಾಪಿಯಾಗಿರೋದಕ್ಕೆ ಬರೀ ಮನಿ ಬಂತು ಅಂತ ಅಂದರೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಜೊತೆಗೆ ಹೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿವತ್ತು ಈ ಶ್ರೀಂ ಬ್ರೀಜಿ ಮಂತ್ರನ ನೀವು ಹೇಗೆ ಯೂಸ್ ಮಾಡ್ಕೋಬೇಕು, ಶ್ರೀಂ ಬ್ರೀಜಿ ಅಂದರೆ ಏನು, ಮನಿನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಶ್ರೀಂ ಬ್ರಿಜಿ ಇಷ್ಟೇ, ತುಂಬ ಚಿಕ್ಕ ಮಂತ್ರ ಇದು. ಇದನ್ನ ಶ್ರೀಂ ಅಂತ ಅಂದರೆ ಲಕ್ಷ್ಮಿಯ ಸೀಡ್ ಮಂತ್ರ ಅಂತ ಹೇಳ್ತೀವಿ. ಸೀಡ್ ಮಂತ್ರ ಅಂತ ಅಂದರೆ ಬೀಜ ಮಂತ್ರ. ಶ್ರೀಂ ಅಂತ ಅಂದರೆ ಲಕ್ಷ್ಮಿ, ಮಹಾಲಕ್ಷ್ಮಿಗೆ ಪ್ರೀತಿಯಾಗಿರುವಂತಹ ಒಂದು ಬೀಜ ಮಂತ್ರ. ಹಾಗೆಯೇ ಬ್ರಿಜಿ ಅನ್ನೋ ಒಂದು ಸೌಂಡ್ ಇದೆ ಅಲ್ವಾ, ಈ ಸೌಂಡ್ಗೆ ಅಬಂಡೆನ್ಸ್ ಅಥವಾ ವೆಲ್ತ್ನ ಕ್ರಿಯೇಟ್ ಮಾಡುವಂತಹ ಒಂದು ಎನರ್ಜಿ, ಪವರ್ ಇದೆ. ಅದಕ್ಕೋಸ್ಕರ ಶ್ರೀಂ ಬ್ರಿಜಿ ಅನ್ನೋ ಒಂದು ಅದು ಬೀಜ ಮಂತ್ರ ಏನಿದೆ ಅಲ್ವಾ, ಇದನ್ನು ನಾವು ಒಟ್ಟಿಗೆನೆ ಚಾಂಟ್ ಮಾಡಿದ್ವಿ. ಶ್ರೀಂ ಬ್ರಿಜಿ, ಶ್ರೀಂ ಬ್ರಿಜಿ, ಶ್ರೀಂ ಬ್ರಿಜಿ ಅಂತ ಹೇಳಿ ಅಂತ ಅಂದರೆ ನಮಗೆ ಅದು ಅಬಂಡೆನ್ಸ್ನ ಕ್ರಿಯೇಟ್ ಮಾಡುವಂಥ ಶಕ್ತಿ ನಮ್ಮ ಮೈಂಡಲ್ಲಿ ಅದು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಯೂನಿವರ್ಸ್ಗೆ ಅದು ಬೇಗನೆ ರೀಚ್ ಆಗಿ ನಮಗೇನು ರಿಸಲ್ಟ್ ಬೇಕಾಗಿರುತ್ತಲ್ವ, ಎಂಡ್ ರಿಸಲ್ಟ್ ನಮಗೆ ಬೇಕಾಗಿರೋದು ಅಬಂಡೆನ್ಸ್, ಫೈನಾನ್ಷಿಯಲ್ ಅಬಂಡೆನ್ಸ್ಗೋಸ್ಕರ ನಾವು ಇವತ್ತು ಈ ಶ್ರೀಂ ಬ್ರಿಜಿ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಆ ಒಂದು ಅಬಂಡೆನ್ಸ್ ನಮಗೆ ಸಿಗತ್ತೆ, ವೆಲ್ತ್ ನಮಗೆ ಸಿಗತ್ತೆ. ಇದನ್ನು ನಾವು ಹೇಗೆ ಮಾಡಬೇಕು ಆ್ಯಂಡ್ ಚಾಂಟಿಂಗ್ ಟೆಕ್ನಿಕ್ಸ್ ಏನೇನಿದೆ, ಚಾಂಟ್ ಮಾಡಬೇಕಾದ್ರೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ನೋಡೋಣ. ವೆರಿ ಫಸ್ಟ್ ನಾವು ಈ ಶ್ರೀಂ ಬ್ರಿಜಿ ಮಂತ್ರನ ಚಾಂಟ್ ಮಾಡ್ತೀವಿ ಅಂತ ಅಂದರೆ ಫ್ರೈಡೇ ಇರ್ಬೋದು, ಅಥವಾ ಹುಣ್ಣಿಮೆ ದಿನ ಇರ್ಬೋದು, ಅಮಾವಾಸ್ಯೆ ದಿನ ಇರ್ಬೋದು, ಇಂಥ ಒಂದು ಸ್ಪೆಷಲ್ ಡೇಸಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟ್ ಬೇಗ ಬರುತ್ತೆ. ಹಾಗೆಯೇ ನಾವು ಇದನ್ನು ಎಷ್ಟು ಟೈಮ್ ಚಾಂಟ್ ಮಾಡಬೇಕು ಅಂತ ಕೇಳಿದ್ರೆ 21 ಟೈಮ್ಸ್ ಚಾಂಟ್ ಮಾಡ್ಬೋದು, 108 ಟೈಮ್ಸ್, 51 ಟೈಮ್ಸ್ ಚಾಂಟ್ ಮಾಡ್ಬೋದು. ಅಥವಾ ನೀವೇನು ಮಾಡ್ಬೋದು ಅಂದರೆ 1008 ಟೈಮ್ಸ್ ನೀವು ಇದನ್ನು ಚಾಂಟ್ ಮಾಡ್ಬೋದು. ಇದರಿಂದ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ಬಟ್ ಬರೀ ಶ್ರೀಂ ಬ್ರಿಜಿ ಅಂತ ಹೇಳಿದ ತಕ್ಷಣ ರಿಸಲ್ಟ್ ಸಿಗೋದಿಲ್ಲ. ಯಾವುದೇ ಒಂದು ಮಂತ್ರನ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಥವಾ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ವೆರಿ ಫಸ್ಟ್ ನಿಮಗೇನಿರಬೇಕು, ಟ್ರಸ್ಟ್. ನಾವು ಯೂನಿವರ್ಸ್ ಹತ್ರ ಏನೇ ಕೇಳಬೇಕಿದ್ರೆ ಒಂದು ರೂಲ್ಸ್ ಇದೆ, ಮೇನ್ ರೂಲ್ಸ್: ಆಸ್ಕ್, ಬಿಲೀವ್, ರಿಸೀವ್ ಅಂತ. ವೆರಿ ಫಸ್ಟ್ ನಾವೇನು ಮಾಡಬೇಕು, ಆ ಒಂದು ಟ್ರಸ್ಟಿಂದ ಆಸ್ಕ್ ಮಾಡಬೇಕು ಆ್ಯಂಡ್ ಬಿಲೀವ್ ಮಾಡಬೇಕು. ನಾನೇನು ಕೇಳಿದ್ದೀನಿ ಅದು ನನಗೆ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಬಿಲೀವ್ ನಮಗಿರಬೇಕು. ಯೂನಿವರ್ಸ್ ನಮಗೆ ಕೊಟ್ಟೇ ಕೊಡುತ್ತೆ, ಮಹಾಲಕ್ಷ್ಮಿ ನಮಗೆ ಕೊಟ್ಟೇ ಕೊಡ್ತಾಳೆ ಅನ್ನೋ ಒಂದು ಬಿಲೀವ್ ಇರಬೇಕು. ಆ್ಯಂಡ್ ಏನು ನಮಗೆ ಸಿಗತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇರಬೇಕು. ವೆರಿ ಫಸ್ಟ್ ನಾವು ಕೇಳೋಕ್ಕೆ ರೆಡಿ ಇಲ್ಲ, ಆಸ್ಕ್ ಮಾಡೋಕ್ಕೆ ರೆಡಿ ಇಲ್ಲ. ಹೇಗೋ ಒಂದು ಆಸ್ಕ್ ಮಾಡಿದ್ವಿ, ಬಿಲೀವ್, ಟ್ರಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ.
ಅಂತ ಅಂದಾಗ ರಿಸಲ್ಟ್ ಸಿಗೋದಿಲ್ಲ. ಸೊ ಆಸ್ಕ್, ಕೇಳೋಕ್ಕೂ ರೆಡಿ ಇರಬೇಕು, ಮನಸ್ಸಿಂದ ಕೇಳೋದಕ್ಕೂ ರೆಡಿ ಇರಬೇಕು, ಹಾಗೆಯೇ ಅದನ್ನು ಬಿಲೀವ್ ಮಾಡಬೇಕು. ಅದ್ರ ಜೊತೆಗೆ ಕೊಟ್ಟಿರೋದನ್ನು ತಗೊಳ್ಳೋ ಅಂತಹ ಒಂದು ಮನಸ್ಥಿತಿನೂ ಕೂಡ ನಮಗೆ ಇರಬೇಕು. ಆಸ್ಕ್, ಬಿಲೀವ್, ರಿಸೀವ್ ಅಂತ ಹೇಳ್ತೀವಿ. ನಾನು ನಿಮಗೆ ಹೇಳಿದೆ ಆಲ್ರೆಡಿ, 21 ಟೈಮ್ಸ್ ಇರ್ಬೋದು, 51 ಟೈಮ್ಸ್ ಇರ್ಬೋದು, ಅಥವಾ 108 ಟೈಮ್ಸ್, 101 ಟೈಮ್ಸ್ ಇರ್ಬೋದು, ಇಲ್ಲ 1008 ಸಲ ಇರ್ಬೋದು. ಇದನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ. ನಿಮಗೆ ಯೂಟ್ಯೂಬಲ್ಲಿ ಶ್ರೀಮ್ ಬ್ರಿಸಿ ಅಂತ ಹೇಳಿಬಿಟ್ಟು ಹೊಡ್ಬಿಟ್ರೆ ವಿಡಿಯೋಸ್ ಸಿಗತ್ತೆ. ನೀವು ಅದನ್ನು ಕಿವಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಅದ್ರ ಜೊತೆ ಚಾಂಟ್ ಮಾಡ್ತಾ ಹೋಗ್ಬೋದು. ಯಾರ್ಯಾರೆಲ್ಲ ಈ ಶ್ರೀಮ್ ಬ್ರಿಸಿ ಮಂತ್ರನ ಚಾಂಟ್ ಮಾಡ್ಬೋದು ಅಂದರೆ, ಈಗ ಮನಿ ಮ್ಯಾನಿಫೆಸ್ಟೇಷನ್, ಏನೋ ಒಂದು ಅರ್ಜೆಂಟ್ ಮನಿ ಬೇಕಾಗಿರತ್ತೆ, ಅವರು ಕೂಡ ಚಾಂಟ್ ಮಾಡ್ಬೋದು. ಮತ್ತು ನಮಗೆ ಯಾವುದೋ ಒಂದು ಬರೋವಂಥ ದುಡ್ಡಿರುತ್ತೆ, ಅದು ಬರ್ತಾ ಇರೋದಿಲ್ಲ, ಅಂಥವರು ಕೂಡ ಈ ಶ್ರೀಮ್ ಬ್ರಿಸಿ ಮಂತ್ರನ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಮೇನ್ಲಿ ಬೇಕಾಗಿರೋದು ಆಸ್ಕ್, ಬಿಲೀವ್, ರಿಸೀವ್. ಈ ಒಂದು ಏನು ಮೇನ್ ಕಾನ್ಸೆಪ್ಟೇ. ನೀವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೋದ್ರೂ ಕೂಡ ಆಸ್ಕ್, ಬಿಲೀವ್ ಆ್ಯಂಡ್ ರಿಸೀವ್ ರೂಲ್ಸನ್ನು ನೀವು ಮರೆಯೋ ಹಾಗೇನೇ ಇಲ್ಲ. ಈಗ ಇನ್ಯಾರು ಇದನ್ನು ಟ್ರೈ ಮಾಡ್ಬೋದು ಅಂತ ಅಂದರೆ, ಒಂದು ನಾನು ಹೇಳಿದೆ, ಯಾರಿಗೆ ಸಡನ್ ದುಡ್ಡಿನ ನೀಡಿದೆ ಅವರು. ದೆನ್ ಯಾರಿಗೆ ದುಡ್ಡು ಬರೋದಿರತ್ತೆ ಬಟ್ ಬರ್ತಾ ಇರೋದಿಲ್ಲ, ಸೊ ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಈ ಶ್ರೀಮ್ ಬ್ರಿಸಿ ಮಂತ್ರನ ನಾವು ಚಾಂಟ್ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿರೋ ಅಂತಹ ಒಂದು ನಾನು ರಿಚ್ ಅಲ್ಲ, ನಾನು ಪೂರ್, ನನ್ನ ಹತ್ರ ದುಡ್ಡಿಲ್ಲ, ಈ ಥರ ಒಂದು ಮೈಂಡ್ ಸೆಟ್ಟೇ ನಮ್ಮಿಂದ ದೂರ ಆಗಿಬಿಡತ್ತೆ. ವೆರಿ ಫಸ್ಟ್ ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಮ್ಮ ಮೈಂಡ್ ರೀಪ್ರೋಗ್ರಾಮ್ ಆಗಿರಬೇಕು. ನನ್ನ ಹತ್ರ ಇಲ್ಲ, ನಾನು ಬರಲ್ಲ, ನನಗೆ ಸಿಗಲ್ಲ ಅನ್ನೋ ಒಂದು ಮೈಂಡಲ್ಲೇ ನಾವೆಲ್ಲನೂ ಮಾಡಿದ್ರೆ ಯಾವುದು ಕೂಡ ಸಿಗಲ್ಲ. ಈಗ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಥರ ನೀವು ಈ ಶ್ರೀಮ್ ಬ್ರಿಸಿ ಮಂತ್ರನ ಚಾಂಟ್ ಮಾಡಬೇಕಿದ್ರೆ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು. ವೆರಿ ಫಸ್ಟು, ಇದು ಮಹಾಲಕ್ಷ್ಮಿ ಮಂತ್ರ ಆಗಿರೋದ್ರಿಂದ ನೀವು ಸ್ನಾನ ಮಾಡಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಸತಿ, ನೀವು ಬೇಕಾದರೆ 108 ಟೈಮ್ಸ್ ಏನೋ ಇಟ್ಕೊಳ್ಳಿ, 108 ಸಲ ಬೆಳಗ್ಗೆ ಮತ್ತು ಈವ್ನಿಂಗ್ ಕೂಡ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ, ಕಣ್ಣು ಮುಚ್ಕೊಂಡ್ಬಿಟ್ಟು ನೀವು ಎರಡನೇ ಇದು ಮೆಥಡ್ ಏನಂದರೆ ಪ್ರೊಸೀಜರ್ ಏನೇನಪ್ಪ ಅಂದರೆ, ಕಣ್ಣು ಮುಚ್ಕೊಂಡ್ಬಿಟ್ಟು ನೀವು ಇದನ್ನು ಚಾಂಟ್ ಮಾಡಬೇಕಾಗತ್ತೆ. ಕಣ್ಣು ಮುಚ್ಕೊಂಡಾಗ ನಿಮ್ಮ ಮೈಂಡ್ ಏನಂದರೆ ಶ್ರೀಮ್ ಬ್ರಿಸಿ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕು. ಆ ಒಂದು ವರ್ಡ್ ಆ್ಯಂಡ್ ಟ್ರಸ್ಟ್, ಗಾಡೆಸ್ ಲಕ್ಷ್ಮಿ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು. ಪ್ರೊಸೀಜರ್ 2 ಹೇಳಿದೆ ನಾನಿವಾಗ. ಒಂದು, ಸ್ನಾನ ಮಾಡಿ ಶುದ್ಧವಾಗಿ ಯಾವುದೋ ಒಂದು ಬಟ್ಟೆ ಹಾಕ್ಕೊಳ್ಳಿ, ಕುತ್ಕೊಬೇಕಾಗತ್ತೆ, ಕಣ್ಣು ಮುಚ್ಕೊಬೇಕಾಗತ್ತೆ. ಮತ್ತು ಒಂದು ಮಹಾಲಕ್ಷ್ಮಿ ಫೋಟೋ, ಒಂದು ದೀಪನ ಹಚ್ಚಿಟ್ಕೊಂಡು ಅದರ ಎದುರುಗಡೆ ಕುತ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಆ್ಯಂಡ್ ಬೇಬಿ ಮೈಂಡ್ ಕಾನ್ಸೆಪ್ಟ್ ಇರಬೇಕು. ನಿಮಗೆ ಗೊತ್ತಿದೆ, ಸಿಗತ್ತೋ ಸಿಗಲ್ವೋ ಕನ್ಫ್ಯೂಷನ್ಸ್ ಎಲ್ಲ ಬೇಡ. ನಾನು ನಿಮಗೆ ನನ್ನ ಫಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಯಾವಾಗ ನಮಗೆ ಕನ್ಫ್ಯೂಸ್ ಇರುತ್ತೆ ಆಗ ನಾವು ಯೂನಿವರ್ಸ್ಗೆ ನಮಗೆ ಏನು ಬೇಕು ಅನ್ನೋದನ್ನು ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಮಹಾಲಕ್ಷ್ಮಿ ಫೋಟೋ ಮತ್ತು ದೀಪ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಿ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ, ನಾನು ನಿಮಗೆ ಹೇಳಿದೆ. ಅದನ್ನು ನೀವು ಕಿವಿಗೆ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಚಾಂಟ್ ಮಾಡ್ತಾ ಹೋಗಿ. ಅದಾದಮೇಲೆ ಟ್ರಸ್ಟ್, ನಿಮಗೆ ಟ್ರಸ್ಟ್ ಇರಬೇಕು. ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಲಕ್ಷ್ಮಿ ಫೋಟೋದ ಎದುರುಗಡೆ ಒಂದು ದೀಪ ಹಚ್ಚಿಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಶ್ರೀಮ್ ಬ್ರಿಸಿ ಅಂತ ಹೇಳಿದ್ರೆ ಆಗಲ್ಲ. ಆ ಮಹಾಲಕ್ಷ್ಮಿ ಮೇಲೆ, ಯೂನಿವರ್ಸ್ ಮೇಲೆ ಆ್ಯಂಡ್ ಶ್ರೀಮ್ ಬ್ರಿಸಿ ಮಂತ್ರದ ಮೇಲೆ ಟ್ರಸ್ಟ್ ಇಟ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಇದನ್ನು ಚಾಂಟ್ ಮಾಡ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಈಗ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವೊಂದು 10,000ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮಗೆ ಆ ಫೀಲಿಂಗ್ ಇರಬೇಕು, ಆ 10,000 ನನಗೆ ಬಂದಿದೆ, ಆ 10,000 ಬಂದಾಗ ನಾನು ಅದನ್ನು ಯಾವ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೇಗೆ ಬರ್ತಾ ಇದೆ ಅನ್ನೋ ಪ್ರೊಸೀಜರ್ನ ಯಾವತ್ತೂ ಕೂಡ ನೀವು ಥಿಂಕ್ ಮಾಡೋ ಹಾಗೇನೇ ಇಲ್ಲ. ಎಂಡ್ ರಿಸಲ್ಟ್ ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ಬಿಕಾಸ್ ನೀವು ಯೂನಿವರ್ಸ್ಗೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಯೂನಿವರ್ಸ್ ಹತ್ರ ಆಸ್ಕ್, ಬಿಲೀವ್, ರಿಸೀವ್ ಅಂದಾಗ ನೀವು ಕೇಳಬೇಕಲ್ವಾ, ಏನು ಬೇಕು, ಎಷ್ಟು ಬೇಕು ಅನ್ನೋದನ್ನ ನೀವು ಕೇಳಬೇಕಲ್ವಾ. ಫಸ್ಟಿಗೆ ನೀವು 1000, 2000 ಈ ಥರ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ. ನಾನು ಕೂಡ ಅದೇ ಥರನೇ ಸ್ಟಾರ್ಟ್ ಮಾಡಿದ್ದು ಅದನ್ನ.
ಸೊ ಟ್ರಸ್ಟಿಂದ ಮಾಡಿ. ಅದಾದಮೇಲೆ ಆಲ್ರೆಡಿ ಹ್ಯಾವ್ ಫೀಲಿಂಗ್, ನಿಮ್ಮ ಹತ್ರ ಅದಿದೆ ಅನ್ನೋ ಫೀಲಿಂಗಲ್ಲಿ ನೀವು ಆ ಮಂತ್ರನ ಏನು ಮಾಡ್ತಾ ಇರ್ತೀರಾ, ಚಾಂಟ್ ಮಾಡ್ತಾ ಇರ್ತೀರಾ. ದೆನ್ ವಿಜುವಲೈಸೇಷನ್ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಅಂದರೆ ಅದೊಂದು ಅಸಂಪ್ಷನ್ ಅಷ್ಟೇ. ನನ್ನ ಹತ್ರ ಇದೆ 10,000 ನಾವೀಗ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಏನಕ್ಕೋಸ್ಕರ ನಾನು 10,000 ಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತಲ್ವ. ಆ ವಸ್ತು ನನ್ನ ಹತ್ರ ಇದೆ, ಇದ್ದಾಗ ನನಗೇನು ಫೀಲ್ ಇದೆ ಅದನ್ನು ವಿಜುವಲೈಸ್ ಕೂಡ ಮಾಡೋದು. ಈ ಟೆಕ್ನಿಕ್ನ ಕೂಡ ನೀವು ಈ ಪ್ರೊಸೀಜರಲ್ಲೇ ಆ್ಯಡ್ ಮಾಡ್ಕೋಬೋದು. ಮತ್ತೊಂದು ಏನು ಮಾಡ್ಬೋದು ಅಂದರೆ, ಬರೀ ಚಾಂಟ್ ಒಂದೇ ಅಲ್ಲ, ನೀವು ಇದನ್ನು ರೈಟಿಂಗ್ ಕೂಡ ಮಾಡ್ಬೋದು. ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಅಂತ ಹೇಳಿಬಿಟ್ಟು ನೀವು ರೈಟಿಂಗಲ್ಲಿ 21 ಟೈಮ್ಸ್ ಇರ್ಬೋದು, ಮಾರ್ನಿಂಗ್ ಮತ್ತು ಈವ್ನಿಂಗು. ಆ್ಯಂಡ್ 51 ಟೈಮ್ಸ್ ಇರ್ಬೋದು, 108 ಟೈಮ್ಸ್ ಇರ್ಬೋದು, 1008 ಟೈಮ್ಸ್ ಇರ್ಬೋದು. ನೀವು ಅದನ್ನು ಏನು ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಬರಿತಾ ಹೋಗಬೇಕಾಗತ್ತೆ. ರೆಡ್ ಇಂಕ್ ಪೆನ್ನ ಯೂಸ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಯಾವುದೇ ಮ್ಯಾನಿಫೆಸ್ಟೇಷನ್ಗಾದ್ರೂ ಕೂಡ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಟೆಕ್ನಿಕ್ನ ಕೂಡ ನೀವು ಪ್ರೊಸೀಜರ್ನಲ್ಲಿ ಯೂಸ್ ಮಾಡ್ಕೋಬೇಕು. ಏನು ಅಂದರೆ, ನನಗೆ 10,000 ನನಗೆ ಸಿಗೋ ಥರ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮಹಾಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಗ್ರ್ಯಾಟಿಟ್ಯೂಡ್ನ ಕೂಡ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ತೋರಿಸ್ಬೇಕಾಗತ್ತೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಇದು ಶ್ರೀಂ ಬ್ರೀಜಿ ಮಂತ್ರದ ಒಂದು ಮೀನಿಂಗು ಮತ್ತು ಪ್ರೊಸೀಜರ್. ನೀವು ಯಾವ ಥರ ಇದನ್ನು ಚಾಂಟ್ ಮಾಡಬೇಕು ಅಥವಾ ರೈಟ್ ಮಾಡಬೇಕು, ಶುದ್ಧವಾಗಿರಬೇಕು. ನಿಮ್ಮ ಮನಸ್ಸು, ಬಾಡಿ ಎಲ್ಲ ಕೂಡ ಶುದ್ಧವಾಗಿರಬೇಕು. ಇದನ್ನು ನೀವು ಮಾಡಿದ್ರೆ ಖಂಡಿತ ಇದರಲ್ಲಿ ರಿಸಲ್ಟ್ ಸಿಗುತ್ತೆ. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮಂತ್ರ ಇರ್ಬೋದು, ನೀವು ಟ್ರೈ ಮಾಡ್ದೇ ಯಾವುದೇ ಕೂಡ ಸುಮ್ಮನೆ ಒಂದು ನೀವೇ ಡಿಸಿಷನ್ಗೆ ಬಂದುಬಿಡಬೇಡಿ. ನಾವು ಎಲ್ಲಿವರೆಗೆ ಟ್ರೈ ಮಾಡಲ್ಲ ಅಲ್ಲಿವರೆಗೆ ನಮಗೇನು ಸಿಗೋದೇ ಇಲ್ಲ. ನಾಳೆ ಫ್ರೈಡೇ ಇರೋದ್ರಿಂದ ನಾಳೆ ಮಾರ್ನಿಂಗಿಂದನೇ ನೀವು ಟ್ರೈ ಮಾಡಿ. ಮಹಾಲಕ್ಷ್ಮಿ ಮುಂದೆ ಒಂದು ಮಹಾಲಕ್ಷ್ಮಿ ಫೋಟೋದ ಮುಂದೆ ಒಂದು ದೀಪನ ಹಚ್ಚಿಟ್ಬಿಟ್ಟು ನೀವು ಶುದ್ಧವಾಗಿ ಕುತ್ಕೊಂಡ್ಬಿಟ್ಟು ಕಣ್ಣನ್ನು ಮುಚ್ಕೊಂಡ್ಬಿಟ್ಟು ಟ್ರಸ್ಟಿಂದ ಶ್ರೀಂ ಬ್ರಿಜಿ ಮಂತ್ರನ ಯೂಟ್ಯೂಬಲ್ಲಿ ಹಾಕ್ಕೊಂಡ್ಬಿಟ್ಟು ಅವ್ರ ಜೊತೆಗೆ 21 ಟೈಮ್ಸು, 51 ಟೈಮ್ಸು, 108 ಟೈಮ್ಸು ಅಥವಾ 1008 ಟೈಮ್ಸು 1008 ಟೈಮ್ಸು ಚಾಂಟ್ನ ಮಾಡಿ. ಇಲ್ಲ ಅಂತ ಅಂದರೆ ಬರೀರಿ, ಅದು ಕೂಡ ಎಫೆಕ್ಟಿವ್ ರಿಸಲ್ಟ್. ಅಥವಾ ಎರಡನ್ನೂ ಕೂಡ ನೀವು ಯೂಸ್ ಮಾಡ್ಕೊಬೋದು, ಚಾಂಟ್ ಮಾಡೋದು ಆ್ಯಂಡ್ ಬರೆಯೋದು ಎರಡನ್ನು ಕೂಡ. ಆ್ಯಂಡ್ ನಿಮಗೆ ಕ್ಲಾರಿಟಿ ಇರಬೇಕು, ನಿಮಗೆ ಏನು ಬೇಕು ಅಂತ. ಯೂನಿವರ್ಸ್ಗೆ ನೀವು ಕರೆಕ್ಟಾಗಿ ಗೈಡ್ ಮಾಡಬೇಕಾಗತ್ತೆ, ಕನ್ಫ್ಯೂಸ್ ಮಾಡೋಂಗಿಲ್ಲ. ಆಸ್ಕ್, ಬಿಲೀವ್, ರಿಸೀವ್ ಈ ಟೆಕ್ನಿಕ್ನ ಇದೊಂದು ನಾವು ಈಕ್ವೇಷನ್ ಇದ್ದಂಗೆ ಇದು. ಆ್ಯಂಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಎಲ್ಲದಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಆ ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಫಸ್ಟ್ ಟ್ರೈ ಮಾಡಿ, ದೆನ್ ರಿಸಲ್ಟ್ ಹೇಗೆ ಸಿಗುತ್ತೆ ಅನ್ನೋದನ್ನು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶ್ರೀಂ ಬ್ರೀಜಿ ಮಂತ್ರದಿಂದ ಆಗಿರುವಂತಹ ಸಕ್ಸಸ್ ಸ್ಟೋರೀಸ್ ಏನಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂದಿರ್ಬೋದು ಅಥವಾ ನನ್ನ ಜೊತೆ ಗೈಡ್ ಮಾಡಿದವರಿಗೆ ಯಾವ ಥರ ಅದರ ರಿಸಲ್ಟ್ ಸಿಕ್ಕಿದೆ ಅಂತ ಇರ್ಬೋದು. ನಾನಿನ್ನೂ ತುಂಬ ದೊಡ್ಡ ಅಮೌಂಟ್ ಏನು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೋಗಿಲ್ಲ. ಏಕೆಂದರೆ ಎಲ್ಲ ಮ್ಯಾನಿಫೆಸ್ಟೇಷನಲ್ಲಿ ನಾವು ಈಕ್ವಲ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾವುದು ಅಂತಂದರೆ ಮನಿ, ಹೆಲ್ತ್, ರಿಲೇಷನ್ಶಿಪ್ ಈಕ್ವಲ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ರಿಸಲ್ಟ್ ತುಂಬ ಬೇಗ ಸಿಗತ್ತೆ. ಹಾಗಾಗಿ ನಾನು ಮೂರನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಚಿಕ್ಕ ಪುಟ್ಟದಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿರೋದು ಶ್ರೀಂ ಬ್ರೀಜಿ ಮಂತ್ರದಲ್ಲಿ. ನೀವು ಕೂಡ ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ ರಿಸಲ್ಟ್ ಏನು ಅನ್ನೋದನ್ನು ನನಗೆ ಹೇಳಿ. ಹಾಗೆಯೇ ಅರ್ಪೂಸ್ ಮಿರಾಕಲ್ ಚಾನಲ್ನ ನೀವು ವಾಚ್ ಮಾಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ, ಇನ್ನೂ ಬೇರೆ ಹೊಸ ಟಾಪಿಕ್ಸ್ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ ಆಗ್ಬೋದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಆಲ್ರೆಡಿ ಹೇಳಿರೋ ಹಾಗೆ ಬ್ಯಾಡ್ ಕಾಮೆಂಟ್ಸ್ ಬೇಡ. ಅವ್ರವರ ನಂಬಿಕೆ ಅವ್ರಿಗೆ ಏನು ಬೇಕು ಅವ್ರು ಅಚೀವ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡಿ. ನೀವು ಬೇಕಂದರೆ ಟ್ರೈ ಮಾಡಿ, ಫೋರ್ಸ್ ಇಲ್ಲ, ನಿಮ್ಮ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅರ್ಪೂಸ್ ಮಿರಾಕಲ್ ಚಾನಲ್. ಬಾಯ್.